ನವೋದಯ ಶಾಲೆಯ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಲಭಿಸಿದೆ. 98.3% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆಗೆ 118 ಮಂದಿ ಕುಳಿತಿದ್ದು 116 ಮಂದಿ ಉತ್ತೀರ್ಣರಾಗಿದ್ದಾರೆ. A+3 ಮಂದಿ, A 13 ಮಂದಿ, B+19 ಮಂದಿ, B 22 ಮಂದಿ, C+35 ಮಂದಿ, C 24 ಮಂದಿ, ಒಟ್ಟು 116 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ಬಗ್ಗೆ ಸಂಸ್ಥೆಯ ಅಧ್ಯಕ್ಷ BCM ಮಂಜಣ್ಣ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಉತ್ತಮವಾದ ವಾತಾವರಣ ನಿರ್ಮಿಸಿದ್ದು, ಉತ್ತಮವಾದ ಕ್ರೀಡಾಂಗಣ ಹೊಂದಿದ್ದು, ಉತ್ತಮವಾದ ಲೈಬ್ರರಿ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮವಾದ ಲೈಬ್ರರಿ ಮಾಡಲಿದ್ದು, ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡ್ತಿದ್ದು, ಇವೆಲ್ಲ ದಯಮಾಡಿ ನಮ್ಮ ಶಿಕ್ಷಕರ ಪರವಾಗಿ ಆಡಳಿತ ಪರವಾಗಿ ನೀವು ಪ್ರವೇಶ ಮಾಡಿದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಪಟ್ಟು ನಿಮ್ಮ ಏಳಿಗೆಗಾಗಿ ದುಡಿತೀವಿ ಅಂತ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ದಯಮಾಡಿ ನಮ್ಮ ಶಾಲೆಗೆ ಪ್ರವೇಶ ಮಾಡಿ ನಮ್ಮ ಉತ್ತಮ ಪರೀಕ್ಷೆಗಳಿಗೆ ಶ್ರಮಪಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಅದರಲ್ಲೂ ಹೈಸ್ಕೂಲ್ ವಿಚಾರದಲ್ಲಿ ಕಾಳೆನಹಳ್ಳಿ ಆನಂದ್ ಅವರು ಏನಿದ್ದಾರೆ ಈ ವಿಚಾರದಲ್ಲಿ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ರಾತ್ರಿ ಸಂಜೆ 6:30 ತನಕ ನವೋದಯ ಸಂಸ್ಥೆ ಬಿಟ್ಟು ಅಳ್ಳಾಡಿಲ್ಲ ಕಾಳೆನಹಳ್ಳಿ ಆನಂದ್ ಅವರು. ಹಾಗೆ ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನು 12 ಜನನು ಕಾಳೆನಹಳ್ಳಿ ಆನಂದ್ ಅವ್ರಿಗೆ ಈ ಒಂದು ವಿಚಾರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ವಿ. ಹಾಗೆ ನಮ್ಮ ಶಾಲೆಯಲ್ಲಿ MRN ಅಂತ ಸಂಸ್ಥೆ ಹಳೆ ಗತ ವೈಭವನ ಮರುಕಳಿಸ್ತಾ ಇದೆಯೋ ಅದಕ್ಕೆಲ್ಲರಿಗೂ ಭಾಳ ಸಂತೋಷ ಆಗ್ತಾ ಇದೆ. ಕಾರಣಕರ್ತರಾದಂಥ ನಮ್ಮ 13 ಜನ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗ, ಅದರಲ್ಲೂ ವಿದ್ಯಾರ್ಥಿಗಳು ಯಾವ ರೀತಿ ಅಂದರೆ 90% ಇರೋದನ್ನ 95% ಮಾಡೋದೇನು ದೊಡ್ಡ ವಿಚಾರ ಅಲ್ಲ. 20% ಇರೋ ಮಕ್ಕಳುಗಳನ್ನ 60ರಿಂದ 80%ಗೆ 90% ತಗೊಳ್ಳೋದೇ ದೊಡ್ಡ ವಿಚಾರ ಇದೆ. ನಮ್ಮ ನವೋದಯ ಸಂಸ್ಥೆ ಅಧ್ಯಾಪಕ ವರ್ಗ ಮತ್ತು ನಮ್ಮ ಎಲ್ಲ ನಿರ್ದೇಶಕ ವರ್ಗ, ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ನಿರ್ದೇಶಕರೆಲ್ಲ ಶ್ರಮಪಟ್ಟು ಚುನಾವಣಾ ಪೂರ್ವದಲ್ಲಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೋ ನಮ್ಮ ನವೋದಯ ಸಂಸ್ಥೆಯ ಗತ ವೈಭವವನ್ನು ಮರುಕಳಿಸಿದೆ. ಮುಂದೆನೂ ಸಹ ಇದೇ ರೀತಿ ನಾವೇನು ಯೋಜನೆಗಳು ಹಾಕ್ಕೊಂಡು ಈಗ ಜಿಲ್ಲೆಲೇ ಪ್ರಪ್ರಥಮವಾಗಿ ನೂತನವಾಗಿ ಒಂದು ಗ್ರಂಥಾಲಯ ಓಪನ್ ಮಾಡಬೇಕು ಅಂತ ಇದ್ದೀವಿ. ತಾಲೂಕಿನಲ್ಲೇ ಪ್ರಪ್ರಥಮವಾಗಿರುವಂಥ ಲ್ಯಾಬ್ನು ಸುಸಜ್ಜಿತವಾದ ಲ್ಯಾಬ್ ಎಲ್ಲ ಇದೆ. ಮತ್ತು ನುರಿತ ಶಿಕ್ಷಕ ವರ್ಗ, ಎಲ್ಲ ಬೋಧಕೇತರ ವರ್ಗನೂ ನಾವೆಲ್ಲ ಯಾವುದೇ ರೀತಿಯಾದ ಆಮೇಲೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಏನು ನಾವು ಚುನಾವಣಾ ಪೂರ್ವದಲ್ಲಿ ಏನು ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದೋ ಅದನ್ನು ನಮ್ಮ ಕೈಲಾದಷ್ಟು ನಾವು ಈಗ PUCನಲ್ಲೂ CET, NEET ಇರ್ಬೋದು, JEE ಮೇನ್ಸ್ ಇರ್ಬೋದು, ಎಲ್ಲ ಆ ಮಕ್ಕಳಿಗೆ ಏನು ಅವ್ರು ತಗೋತಾರೆ ಅದನ್ನು ಕೊಡೋಕ್ಕೆ ನಾವು ನವೋದಯ ಸಂಸ್ಥೆ ಸದಾ ಸಿದ್ಧವಾಗಿರುತ್ತೆ. ದಯವಿಟ್ಟು ಎಲ್ಲ ನನ್ನ ಚಂದ್ರಾಪುರ ತಾಲೂಕಿನ ಎಲ್ಲ ವರ್ಗದವರೆಗೂ ನಾನು ಕೇಳ್ಕೊತಾ ಇದ್ದೀನಿ, ಈ ಸಂಸ್ಥೆನ ಬೆಳೆಸಿ ಉಳಿಸಿ. ಯಾವುದಕ್ಕೋಸ್ಕರ ಈ ಸಂಸ್ಥೆಯಿಂದ ಲಕ್ಷಾಂತರ ಜನ ಓದಿ ಲಕ್ಷಾಂತರ ಜನ ಮಕ್ಕಳುಗಳು ಎಲ್ಲ ಹೊರದೇಶದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಈ ಸಂಸ್ಥೆಯ ಒಂದು ಘನತೆನೇ ಅಷ್ಟಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ.